राजाधिराज सद्गुरुनाथ महाराज की, सकल साधु संत महाराज की, सांब जय नमः पार्वती। ಸಮಸ್ತ ತಮ್ಮೆಲ್ಲರಿಗೂ ವಿನಂತಿ, ದಯವಿಟ್ಟು ಆಟ ಆಡೋದಾಗ್ಲಿ, ತಾಯಂದಿರು ಗಲಾಟೆ ಮಾಡೋದಾಗ್ಲಿ, ಚಿಕ್ಕ ಒಂದು 10 ನಿಮಿಷ ನೀವೆಲ್ಲ ಶಾಂತಿಯನ್ನು ಕಾಪಾಡಬೇಕು. ನೀವು ಎಷ್ಟು ಶಾಂತಿ ಇರ್ತೀರಿ ಆಟ ದೊಡ್ಡ ಲಾಭ ನಮಗ ನಿಮಗ ಎಲ್ಲರಿಗೆ ಸದ್ಗುರುನಾಥ ಕೃಪಾ ಮಾಡ್ತಾ ಅಂತ ತಿಳಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇವೆ. ಏತಮ್ಮ ಏಯ್ ಕುಂದ್ರ ದೇವಾಯ ದಿವ್ಯ ರೂಪಾಯ ಚಾಳಕ ಪುರವಾಸಿನಿ ಸಮಸ್ತ ಭಕ್ತ ಶರಣ್ಯಾಯ ಶ್ರೀ ಸಿದ್ಧಾರೂಢ ನಮಸ್ತುತೆ. ಪರಮಾತ್ಮ ದ್ವಯಾನಂದ ಪರಿಪೂರ್ಣ ಸುಖಾತ್ಮನಿ ಜ್ಞಾನೋತಮಾಯೇ ಗುರುವೇ ಮುರುಗೇಂದ್ರಾಯ ನಮಃ. ಸಾಂಬ ಜಯ ನಮಃ ಪಾರ್ವತಿ ಶಿವರ ಮಹಾದೇವ. ಸಚ್ಚಿದಾನಂದ ಘನ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಸಿದ್ಧಾರೂಢ ಮತ್ತು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಆರಾಧ್ಯ ಗುರುದೇವರನ್ನು ನಿಮಿಸಿ ಸಮಸ್ತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪರಮ ಪೂಜ್ಯ ಲಿಂಗೈಕ್ಯ ಮಲ್ಲಿಕಾರ್ಜುನ ಮಹಾರಾಜರ ಶ್ರೀಚರಣಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಪಾದೇಶ್ವರ ಮಹಾರಾಜರ ಚರಣಕ್ಕೆ ದಂಡವತ್ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ಕೊನೆಯ ದಿವಸದ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸಲು ಆಗಮಿಸಿದ ಪರಮಜ್ಞಾನಿ ನಿರಾಭಾರಿ ಸದ್ಗುರುಗಳು ಕರುಣಾಮಯಿ ಕೃಪಾಮಯಿ ಸಮರ್ಥ ಸದ್ಗುರು ತಾರಾಚಂದ್ರ ಮಹಾರಾಜರ ಶ್ರೀಚರಣಕ್ಕೆ ದಂಡವತ್ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಕೃಷ್ಣ ಮಹಾರಾಜರ ಚರಣಕ್ಕೂ ಬಹಳ ಸುಂದರವಾಗಿ ಉಪದೇಶ ಮಾಡಿದ ರಮಾನಂದ ಗುರುಗಳ ಚರಣಕ್ಕೂ ವೇದಿಕೆಯ ಮೇಲೆ ಇದ್ದಂತ ಎಲ್ಲ ಪರಮ ಪೂಜ್ಯರಿಗೂ ಶರಣರಿಗೂ ಸತ್ಪುರುಷರಿಗೂ ಸರ್ವರಿಗೂ ನಮಿಸಿ ದಾಸಬೋಧ ವಾಚನ ಮಾಡಿದವರಿಗೂ ನಮಿಸಿ ಈ ಮಠದ ಪೀಠಾಧಿಕಾರಿಗಳಾದ ಸರಳ ಹೃದಯ ಸೌಜನ್ಯಶೀಲರು ಅರವಿಂದ ಮಹಾರಾಜರ ಚರಣಕ್ಕೂ ನಮಿಸಿ ಸಂಚಾಲಕರು ನಮ್ಮ ಮಾದೇವ ಗುರುಗಳಿಗೂ ನಮಿಸಿ ಬಹಳ ಹಳ್ಳಿಯಿಂದ ಬಂದಿರಿ. ಮಾಣಸುಡುಗಿ, ಚಟ್ನಳ್ಳಿ, ನಾಗರಹಳ್ಳಿ, ಹುಲಿಬೆಂಚಿ, ಕುದುರೆಸಾಲುಡುಗಿ, ರಾಮನಹಟ್ಟಿ ಬಹಳ ದೂರದಿಂದ ಬಂದಿರಿ. ಅವರಿವರೆನ್ನದೇ ಸಮಸ್ತ ತಮ್ಮೆಲ್ಲರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ. ಶಿವಸ್ವರೂಪಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಪುಣ್ಯಾತ್ಮರೇ, ಇಲ್ಲಿಯ ಪರ್ಯಂತರ ಬಹಳಷ್ಟು ಮಂದಿ ಪೂಜ್ಯರು ನಿಮಗೆಲ್ಲ ಉಪದೇಶವನ್ನು ನೀಡಿದ್ದಾರೆ. ಇವತ್ತೇನದ ವಿಷಯ ಅಂತ ಕೇಳಿದ್ರ ವಿಮಲ ಬ್ರಹ್ಮ ನಿರೂಪಣೆ ಅಂತ ಇವತ್ತು ವಿಷಯ. ನಾ ಸುಮ್ಮತೀನಿ ಎಲ್ಲ ಗ್ರಂಥನಾಗ ಓದ್ ಹೇಳ್ಯಾರ ನಿಮ್ಗೆ. ಪ್ರತಿ ಸಲ ಹೂವಾಗ ಅದೇ ವಿಷಯ ಇಡ್ತೀವಿ. ಮೊದಲು ಬ್ರಹ್ಮ ಅಂದ್ರೆ ಏನು ಪಕ್ಕ ಖಾತ್ರಿ ಮಾಡ್ಕೋಬೇಕು. ಅದು ಬ್ರಹ್ಮ ಹೆಂಗದಂದ್ರ ಹಿಂದೂ ಆದ, ಮುಂದೂ ಆದ, ನಡುವು ಆದ, ಹೊರಗೂ ಆದ, ಒಳಗೂ ಆದ, ತೆಳಗೂ ಆದ, ಮ್ಯಾಲೂ ಆದ, ಎಲ್ಲದರಲ್ಲಿ ತುಂಬಿ ತುಳುಕ್ಯಾವ.
ಅವು ಇಲ್ಲದ ಜಗನೇ ಇಲ್ಲ. ಮತ್ತೆ ಎಲ್ಲ ಕಡೆ ಆದತಿಯಲ್ಲ ಮುತ್ತೆ ನಮಗ್ಯಾಕ ಕಾಣಲಾಗ್ಯದ ಅಂದ್ರ ಅದು ಈ ಕಣ್ಣಿಗೆ ಎಂದು ಕಾಣಲಕ್ಕ ಸಾಧ್ಯ ಇಲ್ಲ. ಮತ್ತಂದ್ರೆ ಎಲ್ಲಿ ಕಾಣ್ತದ? ಎಲ್ಲಿ ಕಾಣ್ತದ? ಕಾಣಿಬೇಕಲ್ಲ. ಆ ಬ್ರಹ್ಮ ಮತ್ತೆ ಹೆಂಗದ? ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ 5 ಲಕ್ಷಣಗಳು ಅವಕ್ಕದಾವ. ತುಸು ಕೇಳ ಮಾತಾಡ್ರೆ ನನ್ಗೆ ಹೇಳಕ್ ಬರೋದಿಲ್ಲ. ಈ ಬ್ರಹ್ಮ ಭುವನಕ್ಕ, ಬ್ರಹ್ಮಾಂಡಕ್ಕ, ಸೂರ್ಯಗ, ಚಂದ್ರಗ, ಸಮಸ್ತ ದೇವತೆಗಳಿಗೂ, ಸಕಲ ನಿಮಗ, ನಮಗ, ಚರಾಚರ ವಸ್ತುಗಳಿಗೆ ಆಧಾರದ, ಬರೇ ಆಧಾರ ಅಲ್ಲ, ಅಧಿಷ್ಠಾನವ. ಅದು ಇಲ್ಲ ಅಂದ್ರೆ ಜಗತ್ನಾಗ ಏನು ಇಲ್ಲೇ. ಇಟ್ಟೆಲ್ಲ ಕಣ್ಣಿಗೆ ಕಾಣ್ಲಕ್ಕತ್ತದ ಮುತ್ತೆ. ಹ್ಯಾಂಟ್ ಕಾಣ್ತಾಳ, ಗಂಡ ಕಾಣ್ತಾರ, ಗುರುಗಳು ಕಾಣ್ತಾರ, ಮಠ ಕಾಣ್ತಾದ, ಗಿಡ ಕಾಣ್ತಾದ, ಹೊಲ ಕಾಣ್ತದ. ಮತ್ ಇದೇನು? ಇದು ಏನು ಅಲ್ಲ, ಅದೇ ಬ್ರಹ್ಮನೇ ಅತಿ ಭಾತಿ ಪ್ರೇಯಿಂದ ನಾಮರೂಪಗಳಿಂದ ಸಮಸ್ತ ಪ್ರಪಂಚ ತಮ್ಮೆಲ್ಲರಿಗೆ ಪ್ರತ್ಯಕ್ಷ ಕಾಣ್ತದೆ. ಇದು ಬ್ರಹ್ಮ ಬಿಟ್ರೆ ಮತ್ತೊಂದೇನು ಇಲ್ಲವೇ ಇಲ್ಲ. ಯಾವಾಗ ಗೊತ್ತಾಗ್ತದೆ ಇದು ಅಂದ್ರೆ ಆ ಬ್ರಹ್ಮಜ್ಞಾನ ಯಾವಾಗ ಆತದ ಅವಾಗ ಗೊತ್ತಾಗ್ತದ. ಈಗ ಇದು ನನ್ನ ಹೆಗಲ ಮೇಲೆ ಟ್ಯಾವೆಲ್ ಅದಲ್ಲ, ಈ ಟ್ಯಾವೆಲ್ ಹೆಂಗದ? ಕೆಂಪಗದ, ತೆಳ್ಳಗದ, ಉದ್ದದ, ಹಿಂಗ್ ಒಳಗ್ ಬರಿದ್ರ ಈ ಟ್ಯಾವೆಲ್ ಅದಲ್ಲ. ಹೆಸರು ಟ್ಯಾವೆಲ್, ನಾಮ ಟ್ಯಾವೆಲ್, ರೂಪ ಅರಿವಿ. ಇದ್ರಾಗ ಒಂದರ ಒಳಗ್ ಹೊರಿ ಏನದ? ಟ್ಯಾವೆಲ್ ತುಂಬಾ ಎಳೆಯವ. ಎಳೆ ಏನದ? ಗುಂಜ ಅದ. ಗುಂಜನ ಏನದ? ಸಣ್ಣ 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 ಎಳೆಯವದ. ಹ್ಯಾಂಗ ಎಳೆಯಾದ, ಗುಂಜಾದ, ಧಾರಾದ, ಊಸು ಮರೆಸಿ ಹ್ಯಾಂಗ ಟ್ಯಾವೆಲ್ ಕಂಡದು ಅದರಂತೆ ಸತ್ತು, ಚಿತ್ತು, ನಿತ್ಯ, ಆನಂದ, ಪರಿಪೂರ್ಣ ಆ ಬ್ರಹ್ಮನ ಅಸ್ತಿತ್ವದಿಂದ ಸಮಸ್ತ ಜಗತ್ತು ಎಲ್ಲರಿಗೆ ಕಾಣಕತ್ತದ. ಇದೇ ಸತ್ಯ ಅಂತ ತಿಳಿದೆ. ಇದು ಎಲ್ಲಿವರೆಗೆ ಗೊತ್ತಾಗಂಗಿಲ್ಲ ಅಲ್ಲಿವರೆಗೆ ಹುಡುಕಾಡೋದು. ಅದು ಯಾರು ಬಳಿ ಹೋಗ್ಬೇಕ್ರಿ? ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಬರದಲ್ಲ ನಿಜಗೊಂಡ್ರು. ಆರು ನಾನೆಂದು ವಿಚಾರಿಸು. ಎಲ್ಲಿ ವಿಚಾರಿಸ್ಬೇಕು? ಎಲ್ಲರಿಂದ ಮಗನ ಮನೆಗೆ ಹೋಗ್ತೀವಲ್ಲ, ಮನೆಗೆ ಹೋಗಿ ಹಾಡ್ತಿ ಕೇಳ್ರಿ, ನಾ ಯಾರಿದ್ದೇನೆ? ಹುಚ್ಚು ಬಾಯಾಗ ಮಣ್ಣು ನನ್ನ ಗಂಡಿದ್ದೆ ಅಂತ ಯಾರಿಗೆ ವಿಚಾರ ಮಾಡ್ಬೇಕದು? ಆರು ನಾನೆಂದು ವಿಚಾರಿಸು. ಯಾರಿ? ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಎರಡೂ ಗುಣಗಳು ಯಾರು ಬಲ್ಲ ನೋಡು. ಅಂತ ದಯಾನಿಧಿ, ವಿದ್ಯಾವಂತ ಸದ್ಗುರುಗಳು ಎಲ್ಲಾರ ಅಲ್ಲಿ ಹೋಗಿ ಅವ್ರ ಚರಣಕ್ಕೆ ನಿಂತು ನಾನು ಯಾರಿದ್ದೀನೋ ಯಪ್ಪ ಅಂತ ದಂಡವತ್ತು ನಮಸ್ಕಾರ ಮಾಡಿದೆ ಅವತ್ತು ಸದ್ಗುರುಗಳು ತಿಳಿಸ್ಕೊಡ್ತಾರ. ಅಂತ ಸದ್ಗುರುಗಳು ಯಾರು ಅಂದ್ರ ಸಮರ್ಥ ಸದ್ಗುರು ಮಲ್ಲಿಕಾರ್ಜುನ ಮಹಾರಾಜರು, ರಾಧಾಚಂದ್ರ ಮಹಾರಾಜರು, ಗುರುಪಾದೇಶ್ವರ ಮಹಾರಾಜರು, ರಮಾನಂದ ಮಹಾರಾಜರು. ಅವ್ರ ಬಳಿ ಹೋಗಲ್ಲ ನಾವು. ಆದರೂ ತಿಪ್ಪಲು ತಗೊಂಡೆ ಹೋಗಿರಿ. ಗುರುಗಳ ಬಳಿ ಒಬ್ಬರು ಈಗ ಕೇಳಿದೆ, ನಾನು ಯಾರು? ನನಗೆ ಈ ಭವ ಯಾಕೆ ಬಂತು? ನಾ ಎಷ್ಟು ಸಲ ಹುಟ್ಟಿನಿ, ಎಷ್ಟು ಸಲ ಸತ್ತೀನಿ. ಹುಟ್ಟುದು ಸಾವು ನನಗೆ ಬ್ಯಾಸರಿಗೆ ಬಂದದ. ಒಂದೇ ಸಲ ಹುಟ್ಟಿದ್ರೆ ಇಟ್ಟು ದುಃಖ ಆಗ್ಯದ. ಇನ್ನೊಮ್ಮೆ ನಾ ಎಂದೂ ಹುಟ್ಟಂಗಿಲ್ಲ. ಇದಕ್ಕೇನೇರಿ ದಾರಿದೇನ್ರಿ? ಗುರುಗಳ ಒಬ್ಬರ್ರಿ ಕೇಳಿರಿ, ನನ್ನ ಹಿಡ್ಕೊಂಡು ಹೇಳಿರಿ. ಏನಂತ ಕೇಳಿರಿ? ಎಲ್ಲರೂ ಸ್ವಾಮಿಗಳ ಶಾಣ್ಯಾರನು ಹಾರದು ಎಲ್ಲರು ಆ ಕಡೆ ಹಾರ ಈಸುದನ್ನ ನಮ್ಗೆ ಹೇಳ್ಬಾರ್ದ? ಏನ್ ಮಾಡ್ತೀವಿ? ಸ್ವಾಮಿ ಜೀವ ತೋತಿದ್ವಿ ಕೇಳೇನ್ ಮೇಡಮ್? ಯಾರಿಗೆ ಶಾಣೆ ಅಂತಾರ? ಸಾವುಕಾರ ಮಾಡೋ ಹೊಟ್ಟಾರಿ, ಅಧಿಕಾರ ಕೂಡ ಹೊಟ್ಟಾರಿ, ಅನ್ನ ನೀರು ಕೂಡ ಹೊಟ್ಟಾರಿ. ಅನಂತ ಜನ್ಮದ ಅಂತಃಕರಣದಲ್ಲಿ ಅಜ್ಞಾನವನ್ನ ಕಳೆದು ನಿನಗೆ ಜೀವಾತ್ಮ ತೆಗೆದು ಪರಮಾತ್ಮ ಮಾಡೋದು ಸದ್ಗುರು ಸಿಗೋದು ಬಹಳ ಕಠಿಣ ಅದಪ್ಪ, ಬಹಳ ಕಠಿಣ. ಸಾಕಾರ ಮಾಡೋರು ಹೊಟ್ಯಾರ, ನೀನು ರೊಕ್ಕ ಕೊಡೋರು ಹೊಟ್ಯಾರ, ಅಧಿಕಾರ ಕೊಡೋರು ಹೊಟ್ಯಾರ. ಆದ್ರೆ ಸದ್ಗುರು ಹಿಂಗಿರ್ತಾನ, ಸಮರ್ಥ ಸದ್ಗುರು. ಅವನು ಬಲ್ಲಿ ಹೋಗ್ಯಪ್ಪ, ನನಗೆ ಬಹಳ ದುಃಖ ಆಗ್ಯದಯ್ಯಪ್ಪ, ಈ ದುಃಖ ಬಿಡುಗಡೆ ಮಾಡೋಯಪ್ಪ. ಅವನಿಗೆ ಬೇಡ್ಕೊಂಡೆ ಅಂದ್ರೆ ಗುರುಗಳು ಆದಂತ ದುಃಖ ತೆಗಿತಾರ. ಯಾಕೆ ತೆಗಿತಾರ? ಮಂತ್ರ ಹಾಕಿ.
ಹೆಂಗ್ ತೆಗಿತಾರ? ತಿಳಿಸಿ ಹೇಳ್ತಾರ ಅವ್ರು, ಈ ಕಣ್ಣಿಗೆ ಕಾಣು ಶರೀರ ನೀ ಅಲ್ಲ, ಇದು ನಿನಗ ಸಂಬಂಧ ಇಲ್ಲ, ಇದು ಪಂಚಮಹಾಭೂತದಿಂದ ಹುಟ್ಟ್ಯಾದ, ಆ ಪಂಚಮಹಾಭೂತ ನಿನ್ನೂ ಅಲ್ಲ, ಅವು ನಿನಗ ಮಾಲಕ್ಕಲ್ಲ, ನೀ ಯಾರಿದ್ದಿ ಅಂದ್ರ ಅವ್ ಇದರಿಟ್ಟು ಅರಿಯುವಂತ ಸಾಕ್ಷಿ ಪತ್ತೆಗಾತ್ಮ ಇದ್ದೀವಿ. ಹೆಂಗಿದ್ದೀವಿ? ಅದು ಸ್ವರೂಪದಲ್ಲಿ ಇದ್ದೀವಿ. ನೀ ನಮ್ಮ ಅನುಭವ ಬರಂಗ ಹೇಳ ಮುತ್ತೆ, ಕಣ್ಣಾಗ ಕೂತು ನೋಡ್ಲಕತ್ತೀವಿ, ಕಿವ್ಯಾಗ ಕೂತು ಕೇಳಕತ್ತೀವಿ, ನೆಲಗ್ಯಾಗ ಕೂತು ರುಚಿ ತಿಳ್ಕೊಳಕತ್ತೀವಿ, ಚರ್ಮದ ಕೂತು ಸ್ಪರ್ಶ ಮಾಡ್ಲಕತ್ತೀವಿ, ಮೂಗನಾಗ ಕೂತು ಗಂಧ ನೋಡ್ಲಕತ್ತೀವಿ. ಎಲ್ಲಾ ಇಂದ್ರಿಯಗಳಿಗೆ, ಎಲ್ಲಾ ದೇಹಗಳಿಗೆ, ಇವಕ್ಕೆಲ್ಲಕ್ಕೂ ಆಧಾರವಾಗಿ ಸಮಸ್ತ ಕಾರ್ಯ ನಡೆಸಿ ಅದಕ್ಕೆ ಸಂಬಂಧ ಇಲ್ಲದಂಗೆ ನಿಲ್ತೀರಿ. ಇದಕ್ಕೆ ಆತ್ಮ ಅಂತ ಕರೀತಾರ. ಅದರ ಜ್ಞಾನ ಏನಿತಾನ ಆಗಂಗಿಲ್ಲ, ಅದು ತಾನ ನಮಗ ನಿಮಗ ದುಃಖ ತಪ್ಪಂದಿಲ್ಲ. ಗುರುಗಳ ಕಡೆ ಹೋಗ್ಬೇಕು. ನೀವು ಗುರುಗಳ ಬಲ್ಲಿ ಏನ್ ಬೇಡ್ಕೊಳ್ಳೋದು? ಯಪ್ಪ ಏನ್ ಬೇಡಲಾಗ್ಯಾವ, ಯಪ್ಪ ಮಕ್ಕಳ ಮಾತು ಕೇಳಲಾಗ್ಯಾವ. ಎಷ್ಟು ಮಂದಿ ಆಗಿರಿ ಗುರುಗಳ ಕಡೆ, ಇದ್ರ ಕಾಲಾಗ ಹೋಗಿರಿ. ನನ್ನ ಹಿಡ್ಕೊಂಡ ಮತ್ತ ಅವರು ಗುರುಗಳ ಹತ್ತಾರ, ಅವ್ರು ಹೋಗಿ ಕೇಳ್ರಿ. ಗುರುಗಳಿಗೆ ಎಷ್ಟು ತಾಕತ್ತಿರ್ತದ ಗೊತ್ತನು? ಯಾರು ಬೇಕಾದವ್ರು ಬೇಕಾದ್ ತೊಗೊಂಡವ್ರಿ. ನೀವು ಕಣ್ಣೇ ಕಾಣಲಾರದ ಪರಮಾತ್ಮೆ ತಂದು ನಿಮ್ ಕೈಯಾಗ ಕೊಡ್ತಾರ. ಸಮಸ್ತ ಸಂಸಾರದಂತ ತೆಗೆದಾಗಲ್ಲ ಅವ್ರಿಗೆ. ಅದನ್ನ ಕಂಡ ಬಿಟ್ಟು ದೊಡ್ಡ ಕೆಲಸ. ನೀವ್ ಕೇಳಿಲ್ಲ ಸಿಕ್ಕಿಲ್ಲ, ನಾವ್ ಕೇಳಿಲ್ಲ ಸಿಕ್ಕಿಲ್ಲ. ಹೋರಿ ಯಪ್ಪ ಏನ್ ಇಂಡ್ಯದ ಮಕ್ಕಳ ಏನ್ ಕೇಳ್ಬೇಡ ಬಿಡು. ಎಷ್ಟು ಸಲ ಮಠಕ್ಕೆ ಹೋಗಿವಿಲ್ಲ, ಗುರುಗಳ ಮೇಲೆ ನಮ್ ತಿಪ್ಪಲ್ ಹೇಳಿವಿ, ಅವ್ರ ಆಶೀರ್ವಾದ ಮಾಡ್ಯಾರಿ. ಮುಗದವನು ಮುಗದವ. ಮೊನ್ನೆ ಒಂದು ಮಠಕ್ಕೆ ಹೋಗಿದ್ದೆ, ಅಪ್ಪನ ಗುರುಗಳಿದ್ದ ಕತ್ತು. ಯಾಕ್ರಿ ಅಂದ್ರು, ಏನ್ ಮಾಡ್ಲಿ ಅಪ್ಪ, ಏನಿಲ್ಲ ಲಗ್ನ 15 ವರ್ಷ ಆಗಿದೆ, ಮಕ್ಕಳಾಗಿದೆ. ಹೆಂಗ ಬಾ ಚಲೋ ಆಯ್ತು ಬಿಡ್ಬೇಕಿಲ್ಲ ಬೆನ್ನ. ಮತ್ತೆ ಬಂದ್ರಿ, ಅಪ್ಪ ಏನಾಯ್ತು? ಪಾರ್ ದೊಡ್ಡದಾಗ್ಯದ ಅಪ್ಪ, ಸಾಲಿಗೆ ಹೋಗಲಾಗ್ಯದ. ಸಾಲಿಗೆ ಹೋಗ ಮಾಡ್ತೀನಿ, ಆಶೀರ್ವಾದ ಮಾಡು. ಸಾಲಿಗೆ ಹೋಯ್ತು. ಯಪ್ಪ ನೀ ಎಲ್ಲ ಕಡೆ ತಿರುಗಾಡ್ತೀರಿ, ಆ ಮೊನ್ನೆ ಹುಟ್ಟದಲ್ಲ ಪಾರಿ ಲಗ್ನಕ್ಕೆ ಬಂದದ, ಎಲ್ಲರೂ ಒಂದು ಪೋರಿ ಅದ ನೋಡೋದು ಸ್ವಾಮಿಗಳಿಗೆ. ಆಯ್ತು ಅವನು ಲಗ್ನ ಅಂತ ಹೋಗ. ಮತ್ ಬಂದ್ರು, ಯಪ್ಪ ದುಡಿಯಲಾಗ್ಯದ, ಕೆಲಸ ಮಾಡಲಾಗ್ಯದ, ಓದಲಾಗ್ಯದ, ಬರೆಯಲಾಗ್ಯದ. ಯಪ್ಪ ಮನೆ ಬಹಳ ಜಗಳ ತೆಗಿಲಿಕ್ಕತ್ತದ. ಯಪ್ಪ ಆಯ್ತು ಈಗ ಏನ್ ಮಾಡಿ, ನನ್ ಏನಾರು ಮಾಡಿ ಒಳ್ಳೇದು ಮಾಡಂಗ್ ಮಾಡ್ಯಪ್ಪ ಮಾಡೋದು. ಮತ್ತೆ ಬಂದಲೆ, ಯಪ್ಪ ಬರೇ ಕುಡಿಲಿಕ್ಕತ್ತಿದಪ್ಪ, ಬ್ಯಾಡ ಅಂದ್ರು ಹೊಡಿಲಿಕ್ಕತ್ತ. ಹ್ಯಾ ಮಾಡ್ಲಿಲ್ಲ ಸ್ವಾಮಿಗಳಂದ್ರು, ನೀನ್ ಹೊಳಿ ನಿಂದು ತಪ್ಪಲ್ ಹೋಗಂದ್ರು. ತಪ್ಪದ ಇದು? ಒಂದಾಗ ಎಂದೂ ಮುಗಿಯದು, ಎಂದೂ ಮುಗಿದಾರ ಕತ್ತಿನ ಪ್ರಪಂಚದ. ಯಾರು ಮುಗಿದ ಹೇಳ್ರಿ? ಇಟ್ಟು ಮಂದಿ ಎಲ್ಲ ಸಾವುಕಾರ ಇದ್ದೀರಿ, ದೊಡ್ಡವ್ರು ಇದ್ದೀರಿ, ಒಬ್ಬರೇ ತಣ್ಣಗಿದ್ದೀರಿ. ತಣ್ಣಗಿರ್ಲಕ್ ಬರ್ತದ? ಹೊಲ್ದಾಗ ಮನ್ಯಾಗ ರೊಕ್ಕದಾಗ ರೂಪಾಯಿದಾಗ ಅಧಿಕಾರದಾಗ ಎಂದೂ ಶಾಂತಿ ಇಲ್ಲ, ಆನಂದ ಇಲ್ಲೋ ಯಪ್ಪ. ಆನಂದ ಅದು ಎಲ್ಲದ ಅಂತ ಕೇಳಿದ್ರು ಹೊರಗೆ ಸ್ವಾಮಾನದ ಇಲ್ಲ. ಆ ಆನಂದ ಕಿಲ್ಲದ. ಎಲ್ಲಿದ್ದ ಆನಂದವೇ ಅದು ನನ್ನ ಸ್ವರೂಪ, ಅದು ಬ್ರಹ್ಮನ ಪ್ರಮುಖ ಲಕ್ಷಣ ಅಂತ ಗೊತ್ತಾಯ್ತಂದ್ರ ಅವತ್ತ ಆನಂದ ಚಾಲು, ಅವತ್ತೇ ಚಾಲು, ಅವತ್ ಚಾಲು. ಆ ಆನಂದ ಸಿಗು ಸೆಲೆಗೆ ಎಂತಿಂತವ್ರಿ. ನಾ ಸುಮ್ಮನೆ ನಿಮಗೆ ಕೇಳ್ತೇನೆ, ಸಿದ್ಧಾರ್ಥ ಬಲ್ಲಿ ಫ್ಯಾಕ್ಟ್ರಿ ಇತ್ತು, ರೊಕ್ಕಿದ್ದು, ಮಂತ್ರಿ ಇದ್ರು, ಎಲ್ಲಾ ಬಿಟ್ಟು ಆ ಬ್ರಹ್ಮಾನಂದದ ಪ್ರಾಪ್ತಿಯಾಗಿ ಒಂದು ಬಡ್ಡೆ ಒಂದು ಟ್ಯಾವೆಲ್ ಹಗಲ್ ಮೇಲೆ ಒಂದು ಟ್ಯಾವೆಲ್ ಹಾಕೊಂಡು ಹೊರಗೆ ಬಂದ್ರ 31 ದೇಶದ ರಾಜರು ಸಿದ್ಧಾರ್ಥ ಪಾದಕ್ಕೆ ಬಿದ್ದಾರಲ್ಲಪ್ಪ. ಎಂತ ಆನಂದವು, ಎಂತ ಆನಂದ. ಗುರುಪಾದೇಶ್ವರ ಅಪ್ಪ ಅವ್ರ ಫ್ಯಾಕ್ಟ್ರಿ ಇದ್ದು, ಮಲ್ಲಿಕಾರ್ಜುನ ಅಪ್ಪ ಅವ್ರದ್ದು ಫ್ಯಾಕ್ಟ್ರಿ ಇದ್ದು, ಕೋಟಿ ರೂಪಾಯಿ ಇದ್ದು, ಇಟ್ಟೆಲ್ಲ ಯಾಕೆ ಬಂದೀವಿ ನಾವು? ಎದಕ್ಕೆಲ್ಲ ಬಂದೀವಿ? ಯಪ್ಪ ಗಾಡ್ಯಾಗ, ಗೋಣದಾಗ, ರೊಕ್ಕದಾಗ, ರೂಪಾಯಿದಾಗ, ಹೊಲದಾಗ, ಮನೆಗ ಆ ಶಾಂತಿ ಇಲ್ಲ ಯಪ್ಪ. ಶಾಂತಿ ಎಲ್ಲದಂದ್ರ ಅದು ನಿನ್ನ ಕೃಪಾ ಕಟಾಕ್ಷ ನೋಟದಿಂದ ನಿನ್ನ ಚರಣದೊಳಗಾದೆಯಪ್ಪ ಅಂತ ಅಪ್ಪನ ಬಳಿ ಬಂದಿವಿಲ್ಲ. ಇಲ್ಲಿ ಇಟ್ಟು ಮಂದಿ ತಣ್ಣ ಕೂತಿರಿ ಒಂದ್ ತಾಸು. ಇದು ಮುಗಿಲಿ ಪುರಾಣ, ಇದು ಪ್ರವಚನ ಮುಗಿಲಿ. ನಿಮ್ ಮನ್ಯಾಗ ರೊಕ್ಕ ಅವ, ರೂಪಾಯಿ ಅವ, ಬಂಗಾರದ, ಬೆಳ್ಳಿ ಹ್ಯಾಂಟದ, ಗಂಡದ, ಮಕ್ಕಳದ, ಒಮ್ಮರಿ ತಣ ಕೂತಿರಿ ಮನ್ಯಾಗ ಕೂತಿರಿ. ಮತ್ ಇದೇನು ಇಲ್ಲ, ಇಲ್ಲೇ ತಣಗ. ಅಲ್ಲೆಲ್ಲ ಅಲ್ಯಾಕ ದುಃಖ, ಅಲ್ಲಿ ಎಲ್ಲ ಅದ, ದುಃಖ ಅದ, ಇಲ್ಲಿ ಏನೂ ಇಲ್ಲ, ಆನಂದದ. ಆನಂದ ಯಾಕಂತ ಕೇಳಿದ್ರೆ ಎಲ್ಲಿ ಪರಮಾತ್ಮನ ಅಲ್ಲಿ ಸದಾ ಆನಂದ ಇರ್ತಾವ, ಸದಾ ಆನಂದ. ಆ ಪರಮಾತ್ಮ ಅಂದ್ರೆ ಆನಂದ, ಆನಂದ ಅಂದ್ರೆ ಪರಮಾತ್ಮ. ಪುಣ್ಯಾತ್ಮರೇ
ಲಕ್ಷ್ಯದಾಗಿಡ್ರಿ.